ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನಾವು ಮಧ್ಯಾಹ್ನ ಊಟಕ್ಕೆ ಮೀನು ಸಾರು ರೆಡಿ ಮಾಡೋಣ. ಇದಕ್ಕೆ ಅಡೆ ಮೀನು ಅಂತ ಹೇಳ್ತಾರೆ ತುಳುವಿನಲ್ಲಿ. ಈಗ ಇದನ್ನು ನಾವು ಸಾರು ಮಾಡೋಣ. ಈಗ ನಮಗೆ ಮೀನು ಸಾರು ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡೋಣ. ಇದರಲ್ಲಿ ಒಂದು 15-16 ಮೆಣಸಿದೆ. ಇದು ನಿಮಗೆ ಖಾರಕ್ಕೆ ತಕ್ಕಂತೆ ತಗೊಳ್ಬೋದು. ಅಂದರೆ ಕೆಲವರಿಗೆ ಖಾರ ಇಷ್ಟ, ಕೆಲವರಿಗೆ ಖಾರ ಕಡಿಮೆ. ಹಾಗಾಗಿ ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ ನೀವು ಮೆಣಸನ್ನು ತಗೊಳ್ಳಿ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ಕೊತ್ತಂಬರಿ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಆಮೇಲೆ 1/4 ಟೀ ಸ್ಪೂನು ಮೆಂತೆ ಮತ್ತು ಕಾಳುಮೆಣಸು 1/4 ಟೀ ಸ್ಪೂನು, ಮತ್ತು 1/4 ಟೀ ಸ್ಪೂನಷ್ಟು ಓಂಕಾಳು. ಇಷ್ಟನ್ನು ಹಾಕಿ ಇದನ್ನು ಹಾಕಿ ಎಲ್ಲ ಫ್ರೈ ಮಾಡೋಣ ನಾವು. ಈಗ ಫ್ರೈ ಮಾಡಿ ಆಗಿದೆ. ಇದಕ್ಕೆ 1 ನೀರುಳ್ಳಿ ಮತ್ತು 7-8 ಎಸಳು ಬೆಳ್ಳುಳ್ಳಿ ಮತ್ತು 1 ನೆಲ್ಲಿಕಾಯಿ ಗಾತ್ರದಷ್ಟು, ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ಇದನ್ನು ಸೇರಿಸಿ, ಆಮೇಲೆ ಅರ್ಧ ತೆಂಗಿನಕಾಯಿ ತುರಿ ಇಷ್ಟನ್ನು ಸೇರಿಸಿ ನಾವು ಈಗ ಮಸಾಲ ರೆಡಿ ಮಾಡೋದಕ್ಕೆ ಪೇಸ್ಟ್ ಮಾಡುವ. ಇವಾಗ ನೋಡಿ ಮಸಾಲ ರೆಡಿ ಆಗಿದೆ. ಇದನ್ನು ನಾವು ಈ ಮಸಾಲನ್ನು ಇದಕ್ಕೆ ಹಾಕುವ. ಇದು ತುಂಬ ನೈಸಾಗಿ ಪೇಸ್ಟ್ ಮಾಡಿ. ಮೀನು ಸಾರಿಗೆ ನೈಸ್ ಆದರೆ ಒಳ್ಳೆಯದು. ಮಿಕ್ಸಿ ಜಾರ್ನಲ್ಲಿರುವ ನೀರನ್ನು ಸ್ವಲ್ಪ ಹಾಕಬೇಕು. ಆಮೇಲೆ ನಾವು ಇದಕ್ಕೆ 1 ಈರುಳ್ಳಿ ಮತ್ತು ಸ್ವಲ್ಪ ಕಟ್ ಮಾಡಿದ ಶುಂಠಿ ಮತ್ತು ಕಾಯಿಮೆಣಸು ಇಷ್ಟನ್ನು ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ನಾವು ಹದ ಮಾಡಬೇಕು. ಇದನ್ನು ತುಂಬ ತೆಳ್ಳಗೆ ಕೂಡ ಇರಬಾರ್ದು, ತುಂಬ ದಪ್ಪ ಕೂಡ ಬೇಕಾಗಿಲ್ಲ. ನೋಡಿ ಈ ಹದಕ್ಕೆ ಬಂದರೆ ಸಾಕು. ಇದು ಕುದಿಯುವಾಗ ಇನ್ನೂ ಸ್ವಲ್ಪ ದಪ್ಪ ಆಗಿ ಬರ್ತದೆ. ಇದು ತೆಳ್ಳಗೆ ಮಾಡೋದು ಬೇಡ, ಸ್ವಲ್ಪ ದಪ್ಪ ಇರಲಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅರಶಿನ ಹಾಕಿದ್ದೇನೆ ಇದಕ್ಕೆ, ಮತ್ತು ಒಂದು ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕುವ. ಆಮೇಲೆ ನೋಡಿ ಹಾಕ್ಬೋದು, ನಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕ್ಬೋದು. ಇವಾಗ ಇದು ಕುದೀಲಿ ಸ್ವಲ್ಪ ಹೊತ್ತು, ಆಮೇಲೆ ನಾವು ಮೀನು ಹಾಕೋಕ್ಕೆ. ಇವಾಗ ಇದು ಕುದೀತಾ ಉಂಟು. ಇದಕ್ಕೆ ನಾವು ಇವಾಗ ಮೀನು ಹಾಕೋಣ. ಮೀನು ಹಾಕಿ ಒಂದು 5-10 ನಿಮಿಷ ಕುದಿದ್ರೆ ಸಾಕಾಗ್ತದೆ. ಇದು ಮೀನು ಬೇಯ್ತದೆ ಬೇಗ. ಇವಾಗ ಇದನ್ನು ನಾವು ಹೀಗೆ ತಿರುಗಿಸೋಣ. ಇದಕ್ಕೆ ನಾವು ಸೌಟು ಹಾಕಬಾರ್ದು. ಮೀನು ಹಾಕಿದ ಮೇಲೆ ಅದು ಮೀನೆಲ್ಲ ಕಟ್ಟಾಗ್ತದೆ, ಹಾಗಾಗಿ ಸೌಟು ಹಾಕೋದು ಬೇಡ. ಹೀಗೆ ತಿರುಗಿಸಿದರೆ ಸಾಕು. ಈಗ ಕುದೀಲಿ ಇದು ಸ್ವಲ್ಪ. ಇವಾಗ ನಮ್ಮ ಮೀನು ಸಹ ರೆಡಿಯಾಗಿದೆ, ಸಾಕಿದು. ಇನ್ನು ನಾವು ಊಟ ಮಾಡಿ ಆಮೇಲೆ ಸಂಜೆ ಸಿಗೋಣ. ಓಕೆ, ಬಾಯ್. ಗುಡ್ ಈವ್ನಿಂಗ್ ಎಲ್ರಿಗೂ. ಈಗ ಸಂಜೆ 4:15 ಆಯಿತು. ನಾವು ಹೆಚ್ಚಾಗಿ ಸಂಜೆ ಬ್ಲ್ಯಾಕ್ ಟೀ ಅಥವಾ ಹಾಲು ಹಾಕಿ ಟೀ ಹೀಗೆಲ್ಲ ಕುಡಿತೇವೆ. ಆದರೆ ಇವಾಗ ಇಲ್ಲಿ ಸೆಕೆ ಮತ್ತು ಬಿಸಿಲು ಕೂಡ ಜಾಸ್ತಿ, ಹಾಗಾಗಿ ತಣ್ಣಗಿರೋದು ಏನಾದರೂ ಕುಡಿಬೇಕಂತ ಅನಿಸ್ತಿತ್ತು. ಹಾಗಾಗಿ ಇವತ್ತು ನಾನು ಕಲ್ಲಂಗಡಿ ಜ್ಯೂಸ್ ಮಾಡಿದ್ದೇನೆ. 2 ಕಲ್ಲಂಗಡಿ ತೆಗೆದುಕೊಂಡು ಅದನ್ನು ಜ್ಯೂಸ್ ಮಾಡಿ ಕುಡಿದೆ. ತುಂಬ ಒಳ್ಳೆಯದು. ಕಲ್ಲಂಗಡಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ನಾವು ಉಡುಪಿ ನಮ್ಮದು ಊರು, ಹಾಗಾಗಿ ನಾವು ತುಳುವಿನಲ್ಲಿ ಇದಕ್ಕೆ ಬಚ್ಚಂಗಾಯಿ ಅಂತ ಹೇಳ್ತೇವೆ, ಕಲ್ಲಂಗಡಿಗೆ. ಮತ್ತು ನಮ್ಮ ಕನ್ನಡ ಕೂಡ ಅಷ್ಟೊಂದು ಅಂದರೆ ಕನ್ನಡ ಗೊತ್ತುಂಟು, ಆದರೆ ಶೈಲಿ, ಮಾತನಾಡುವ ಶೈಲಿ ಬೇರೆ ನಮ್ಮದು. ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದು ನನ್ನ ಮೊದಲ ವೀಡಿಯೋ, ಹಾಗಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.